ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಂತ ವಿಸಿಕೆ ಪಕ್ಷ. ಎರಡೇ ಸ್ಥಾನ ಆದ್ರೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಟಿವಿಕೆಗೆ ಸಪೋರ್ಟ್ ಕೊಡೋದ್ರ ಬಗ್ಗೆ ಇನ್ನೂ ಚಿಂತನೆ ನಡೀತಾ ಇದೆಯಂತೆ. ಬೆಂಬಲ ನೀಡೋದ್ರ ಬಗ್ಗೆ ಇವತ್ತು ನಿರ್ಧಾರ ಪ್ರಕಟ ಆಗುವಂತ ಸಾಧ್ಯತೆ. ಇವತ್ತು ನಿರ್ಧಾರ ಪ್ರಕಟ ಮಾಡ್ತೀವಿ ಅಂತ ವಿಸಿಕೆ ಹೇಳಿದೆ. ವಿಸಿಕೆಯನ್ನ ನಂಬೋದೇ ಭಾರಿ ಕಷ್ಟ. ಒಂದು ಸ್ಥಾನಕ್ಕಾಗಿ ಅಂದ್ರೆ ಡಿಸಿಎಂ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. 4 ಕಂಡೀಷನ್ಸ್ ಹಾಕಿದ್ದಾರೆ. ಈ ಎಲ್ಲಾ ಕಂಡೀಷನ್ಸ್ಗೂ ವಿಜಯ್ ಓಕೆ ಅಂತಾರ? ಯಾಕೆಂದ್ರೆ 118 ಅಥವಾ 121 ಶಾಸಕರ ಬೆಂಬಲ ಪಡೆದ್ರು ಅಂದ್ರೆ ಒಬ್ಬೊಬ್ಬರದು ಒಂದೊಂದು ಬೇಡಿಕೆ ಇರುತ್ತೆ, ಒಂದೊಂದು ಪಕ್ಷದ್ದು ಒಂದೊಂದು ಕಂಡೀಷನ್ಸ್ ಡಿಮ್ಯಾಂಡ್ ಇರುತ್ತೆ. ಅದೆಲ್ಲವನ್ನು ಕೂಡ ಹೇಗೆ ಪೂರೈಸ್ತಾರೆ? ಸದ್ಯ ಇವತ್ತು ವಿಸಿಕೆ ತನ್ನ ನಿರ್ಧಾರವನ್ನ ಪ್ರಕಟ ಮಾಡುತ್ತಂತೆ. ನಿನ್ನೆಯಿಂದಾನೂ ಕೂಡ ಹೈ ಡ್ರಾಮಾ ವಿಸಿಕೆ. ಅದು ಒಂದು ಬೆಂಬಲ ಕೊಡ್ತೀವಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು, ಇಲ್ಲ ಅಟ್ಲೀಸ್ಟ್ ಬೇರೆ ಯಾವುದೋ ಪಕ್ಷದಾದ್ರೂ ಮೊರೆ ಹೋಗ್ತಾರೆ ವಿಜಯ್ ದಳಪತಿ. ಬಟ್ ವಿಸಿಕೆ ಹಂಗ್ ಮಾಡ್ತಾ ಇಲ್ಲ. ಈಗ ದಳಪತಿ ವಿಜಯ್ ಅವರ ಈ ಒಂದು ಸಿಚುವೇಶನ್ ಏನಿದೆ ಅದರ ಲಾಭ ಪಡ್ಕೊಳ್ಳುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ವಿಸಿಕೆ ಮಾಡ್ತಾ ಇದೆ. ನಮಗೆ ಡಿಸಿಎಂ ಪಟ್ಟ ಬೇಕು ಅಂತ ಪಟ್ಟು ಹಿಡಿದಿದೆ. ತಿರುಚಿ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ನೀಡಿದ ಬಳಿಕ ಆ ಕ್ಷೇತ್ರವನ್ನ ಅಲ್ಲಿ ಟಿಕೆಟ್ ಅನ್ನ ನಮ್ಮ ಪಕ್ಷದವರಿಗೆ ಕೊಡಬೇಕು ಅಂತಿದೆ. ಜೊತೆಗೆ ಬೇರೆ ಬೇರೆ ಕಂಡೀಷನ್ಸ್ ಹಾಕೋದ್ರ ಮೂಲಕ ತನ್ನ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದೆ. ಬಟ್ ವಿಜಯ್ ಇದೆಲ್ಲದಕ್ಕೂ ಕೂಡ ನಾಟ್ ಓಕೆ ಅಂತ ಹೇಳಿದ್ರು ಅಂತ ಅಂದ್ರೆ ಇವರು ಬೆಂಬಲ ಕೊಡೋದು ಬಹುತೇಕ ಕಷ್ಟದ ಮಾತು. ಹೀಗಾಗಿ ಇವತ್ತು ಸಪೋರ್ಟ್ ಮಾಡ್ತೀವೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಅಧಿಕೃತ ನಿರ್ಧಾರವನ್ನ ಪ್ರಕಟ ಮಾಡ್ತಾರಂತೆ. MK ಸ್ಟಾಲಿನ್ ಅವ್ರನ್ನ ಬೇರೆ ಭೇಟಿ ಆಗಿದ್ದಾರೆ. ಹಾಗಾಗಿ ಇವರ ಪಟ್ಟನ್ನ ಸಡಿಲಿಕೆ ಮಾಡೋದು ಕೂಡ ಡೌಟ್. ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದಕ್ಕೆ ವಿಜಯ್ ಈಗ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಇನ್ನೆರಡು ಸ್ಥಾನಕ್ಕಾಗಿ ಹೋರಾಡ್ತಿರುವಂತ ದಳಪತಿ ವಿಜಯ್. ಆದ್ರಿಂದ ಕಾಂಗ್ರೆಸ್ ಶಾಸಕರನ್ನ ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಅವರು 5 ಜನ, 4 ಕಾಂಗ್ರೆಸ್ ಶಾಸಕರನ್ನ ಸದ್ಯ ಹೈದರಾಬಾದ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರಂತೆ. ಡಿಎಂಕೆಯಿಂದ ಆಪರೇಷನ್ ಭೀತಿ ಇದೆ, ಹೀಗಾಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇಂದಿನವರೆಗೂ ಕೂಡ ತಮ್ಮ ಮೈತ್ರಿ ಸದಸ್ಯರನ್ನ ಉಳಿಸ್ಕೊಳ್ಳೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ ವಿಜಯ್. ಅವರ ಪಕ್ಷದವರೇ 107 ಜನ. ಉಳಿದಂತೆ ಕಾಂಗ್ರೆಸ್ನವರು, ಸಿಪಿಎಂ, ಸಿಪಿಐ ಇವರನ್ನ ತಮ್ಮ ಪಕ್ಷದಲ್ಲೇ ಹಿಡಿದಿಟ್ಕೊಳ್ಬೇಕು ಮೈತ್ರಿಗೆ ಅಂತಂದ್ರೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಸದ್ಯ 4 ಕಾಂಗ್ರೆಸ್ ಶಾಸಕರನ್ನ ಹೈದರಾಬಾದ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರಂತೆ. ನೋಡಿ, ದಳಪತಿ ವಿಜಯ್ ಅವರು 108 ಸ್ಥಾನ ಗೆದ್ರೂ ಕೂಡ ಅವರಿಗೆ ಈ ಮ್ಯಾಜಿಕ್ ನಂಬರ್ ರೀಚ್ ಆಗೋದು, ಸರ್ಕಾರ ರಚನೆ ಮಾಡೋದು ಇದೆಯಲ್ಲ, ಭಾರಿ ಕಷ್ಟದ ಮಾತಾಗ್ಬಿಟ್ಟಿದೆ. ಸವಾಲಿನ ಕೆಲಸ ಆಗಿದೆ. ಅದರಲ್ಲೂ ಕೂಡ ಸರ್ಕಾರ ಹೆಂಗ್ ಬೇಕಂಗೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ತುಂಬಿಸ್ಕೊಂಡು ರಚನೆ ಮಾಡೋದಕ್ಕೂ ಆಗಲ್ಲ. ಅದು ಅಭದ್ರ ಆಗ್ಬಿಡುತ್ತೆ. ಸ್ಥಿರ ಸರ್ಕಾರ ಆಗಲ್ಲ. ಯಾವಾಗ ಬೇಕಿದ್ರೂ ಬಿದ್ದೋಗ್ಬೋದು ಅನ್ನುವಂಥ ಭಯ. ಹಾಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ನೋಡ್ಕೊಂಡೇ ಯೋಚನೆ ಮಾಡ್ತಾ ಇರೋದು ದಳಪತಿ ವಿಜಯ್ ಅವರು. ಈಗಲೇ ನೋಡಿ, ವಿಸಿಕೆ ಅವರನ್ನ ತಮ್ಮ ಬೆಂಬಲಕ್ಕೆ ತೆಗೆದುಕೊಂಡ್ರು ಅನ್ನಿ, ಪ್ರತಿಯೊಂದಕ್ಕೂ ಕೂಡ ಏನೋ ಒಂದು ಇವಾಗ ವಿಧಾನಸಭೆಯಲ್ಲಿ ಮಂಡಿಸ್ಬೇಕಪ್ಪ, ಆ ಮಸೂದೆ ಪಾಸ್ ಆಗಬೇಕು, ಇಲ್ಲ ನಾನು ಸ್ಟಾಲಿನ್ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಬರಬೇಕು ಅಂತೇಳಿ ಇವ್ರು ತಟಸ್ಥರಾಗ್ಬಿಟ್ರೆ ಶಾಸಕರು. ಹೀಗಾಗಿ ದಳಪತಿ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡೋದೇ ಭಾರಿ ಕಷ್ಟ ಆಗಿದೆ. DMK ಅವ್ರನ್ನ ಹೋಗಿ ಕೇಳ್ತೀವಿ ಅನ್ನೋದು, ಅಥವಾ AIADMK ಅವ್ರನ್ನ ಹೋಗಿ ಕೇಳ್ತೀವಿ ಅನ್ನೋದು, ಈ ಶಾಸಕರೇನಿದ್ದಾರೆ ಸಂಪೂರ್ಣವಾಗಿ ಇವ್ರ ಜೊತೆಗೆ ಬೆಂಬಲ ಕೊಡಬೇಕಲ್ಲ, ಅದು ಕಷ್ಟ ಆಗ್ತಾ ಇದೆ. ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದು ಕೂಡ ಈಗ ಸದ್ಯಕ್ಕೆ ಸವಾಲಾಗ್ಬಿಟ್ಟಿದೆ ವಿಜಯ್ ಅವರಿಗೆ. ಎಲ್ಲಿ ಆಪರೇಷನ್ ಮಾಡ್ಬಿಡ್ತಾರೋ, ತಮ್ಮ ಪಕ್ಷದಿಂದ ಪಕ್ಷಾಂತರ ಆಗ್ಬಿಡುತ್ತೋ ಶಾಸಕರದ್ದು ಅನ್ನುವಂಥ ಒಂದು ಆತಂಕ ಭೀತಿ ಇದೆ. ಹೀಗಾಗಿ ರೆಸಾರ್ಟ್ ರಾಜಕಾರಣ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ AIADMK DMK ಒಂದಾಗಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇತ್ತು. ಬಟ್ ಈಗ ಅದನ್ನ ತಳ್ಳಿ ಹಾಕಲಾಗಿದೆ. ಅದ್ರ ಮಧ್ಯೆ TVK ಅಧಿಕಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಸಮಯದಲ್ಲೇ ಈಗ ವಿಸಿಕೆ ಏನ್ ಮಾಡ್ಬಿಟ್ಟಿದೆ, ನಾವು ಬೆಂಬಲ ಕೊಡಬೇಕು ಅಂದರೆ ಈ 4 ಕಂಡೀಷನ್ಸ್ ಅಂತ. ಬಟ್ ಆ ಕಂಡೀಷನ್ಸ್ಗೆ ಇನ್ನೂ ವಿಜಯ್ ಅವರು ಓಕೆ ಅಂದಿಲ್ಲ. ನಿನ್ನೆ ರಾಜ್ಯಪಾಲರ ಬಳಿ ಹೋಗಿದ್ದಾರೆ, ಬಹುಮತ ಇದೆ ಅಂತೇಳಿ ಹಕ್ಕು ಮಂಡನೆ ಮಾಡಿದ್ದಾರೆ. ಅನುಮತಿಯೂ ಸಿಕ್ಕಿದೆ ನಿಜ ಸರ್ಕಾರ ರಚನೆ ಮಾಡೋದಕ್ಕೆ. ಆದರೆ ಇವತ್ತು ಪದಗ್ರಹಣಕ್ಕೆ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣ ವಿಸಿಕೆ ಈ ರೀತಿ ಮಾಡ್ತಾ ಇದೆ. ಒಂದು ವೇಳೆ AIADMKಯಿಂದ 30 ಶಾಸಕರೇನಿದ್ದಾರಲ್ಲ ಒಲವು ತೋರಿಸಿದ್ರು, ಅವ್ರು ಬಂದಿದ್ದೇ ಆಗಿದ್ರೆ ಒಂದು ಸುಭದ್ರ ಸರ್ಕಾರ ರಚನೆ ಮಾಡುವಲ್ಲಿ ವಿಜಯ್ ಅವರು ಯಶಸ್ಸನ್ನು ಕಾಣ್ತಾ ಇದ್ರು. ಬಟ್ ಈಗ ಪಳನಿಸ್ವಾಮಿ ಅವರು ಅವ್ರನ್ನ ಹಿಡಿದಿಟ್ಕೊಂಡು ಬಿಟ್ಟಿದ್ದಾರೆ. ಅದು ಈಗ ಸವಾಲಾಯಿತು. ಆದ್ರಿಂದಾಗಿ ಸರ್ಕಾರ ರಚನೆ ಮಾಡೋದು
ಭಾರಿ ಕಷ್ಟದ ಮಾತಾಗ್ಬಿಟ್ಟಿದೆ, ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗ್ಬಿಟ್ಟಿದೆ. ಸಿನಿಮಾದಲ್ಲಿ ಹೆಂಗೆ ಟರ್ನಿಂಗ್ಗಳು ಟ್ವಿಸ್ಟ್ಗಳು ಇರುತ್ತೆ, ವಿಜಯ್ ಅವರ ಸಿನಿಮಾಗಳನ್ನ ನೀವು ಅನೇಕ ಸಿನಿಮಾಗಳಲ್ಲಿ ಗಮನಿಸಿರ್ತೀರಿ. CM ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕಿಂಗ್ ಮೇಕರ್ ಮಾಡುವಂಥ ಸಿನಿಮಾಗಳನ್ನು ಗಮನಿಸಿರ್ತೀರಿ. ಅದರಲ್ಲಿ ಹೆಂಗೆ ಟರ್ನಿಂಗ್ಗಳು ಟ್ವಿಸ್ಟ್ಗಳು ಇರುತ್ತೋ ಅದೇ ರೀತಿಯಾಗಿ ಅವರ ಪಾಲಿಟಿಕ್ಸ್ ಲೈಫ್ನಲ್ಲೂ ಕೂಡ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕಂಡು ಬರ್ತಾ ಇದೆ. ಹೀಗಾಗಿ ಇವತ್ತಾದರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರ ಬಗ್ಗೆ VCKಯಿಂದಾನೇ ಗೊತ್ತಾಗಬೇಕಿದೆ. ಕಾರಣ ಅವ್ರದ್ದು ಬೆಂಬಲ ಏನಿದೆ ಸಿಗ್ತಾ ಇಲ್ಲ. ಈಗ ಅನೇಕರ ಬೆಂಬಲ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ದಳಪತಿ, ಆದರೆ ಅದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಈಗ AIDMK ಮತ್ತು ಮತ್ತೊಂದು ಕಡೆ DMK ಏನಿದೆ, ಅವ್ರು ಯಾಕೆ ಸರ್ಕಾರ ರಚನೆ ಮಾಡಬೇಕು ಅಂದ್ಕೊಂಡ್ರು ಅಂದರೆ ಉದಯನಿಧಿ ಸ್ಟಾಲಿನ್ ಏನಿದ್ದಾರೆ ಅವ್ರಿಗೆ ಆತಂಕ ಶುರುವಾಗಿದೆ.